ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭವಾದರೆ ಪಾಕಿಸ್ತಾನದ ಬಳಿ ಇರೋದು ದೊಡ್ಡ ಬಲ ಅಂತಂದ್ರೆ ಅದು ಅಮೆರಿಕ ಕೊಟ್ಟಿರೋ F-16. ಆದರೆ ಭಾರತಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಪಾಕಿಸ್ತಾನದ ಬಳಿ ಇರುವ F-16 ಯಾವುದಕ್ಕೂ ಕೂಡ ಸರಿಸಾಟಿಯಲ್ಲ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ವರದಿ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧ ಕಾರ್ಮೋಡ. F-16 ನೆಚ್ಚಿದ ಪಾಕ್ಗೆ ಕಾದಿದೆ ಆ ಶಾಕ್. ಪೆಹಲ್ಗಾಮ್ನಲ್ಲಿ 26 ನಿಶಸ್ತ್ರ ಹಿಂದೂಗಳನ್ನ ಬುಲೆಟ್ನಲ್ಲಿ ಬಲಿ ಪಡೆದ ಪಾಕ್ ಪ್ರೇರಿತ ಉಗ್ರರ ರಣಶಿಕಾರಿಗಿಳಿದಿದೆ ಭಾರತ. ಒಂದ್ ಕಡೆ ಕಾಶ್ಮೀರದಲ್ಲಿ ಹೇಡಿ ಉಗ್ರರ ಭೇಟಿಯಲ್ಲಿ ಭಾರತ ಸೇನೆ ತೊಡಗಿದ್ರೆ ಗಡಿಭಾಗದಲ್ಲಿ ಉಲ್ಬಣಿಸಿದೆ ಪರಿಸ್ಥಿತಿ. ಪೆಹಲ್ಗಾಮ್ ಹಂತಕರು ಹಾಗೂ ಅವರ ಹಿಂದಿರೋರನ್ನ ಹುಡುಕಿ ಕತೆ ಮುಗಿಸೋದಾಗಿ ಪ್ರಧಾನಿ ಮೋದಿ ಸಂಕಲ್ಪ ತೊಟ್ಟಿದ್ದೇ ತಡ. ಅದರ ತೊಡಗಿದೆ ಪಾಕ್ ತೊಡೆ, ತನಗಿನ್ನ ಉಳಿಗಾಲ ಇಲ್ಲ ಅಂತ. ಇತ ದೆಹಲಿಯಲ್ಲಿ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದಷ್ಟು ಅತ್ತ ಪಾಕ್ನಲ್ಲಿ ಹೆಚ್ಚುತ್ತಿದೆ ಎದೆಬಡಿತ. ಯಾವ ಟೈಮ್ನಲ್ಲಾದ್ರೂ ಭಾರತದ ಕ್ಷಿಪಣಿಗಳು ಕರಾಚಿ ತನಕ ಬಂದು ಅಪ್ಪಳಿಸಬಹುದು ಅಂತ ರಾತ್ರಿ ಪೂರ್ತಿ ನಿದ್ದೆಗಿಟ್ಟಿದ್ದು ಪಾಕ್ ನಾಯಕರು. ಭಾರತ ಯುದ್ಧ ಸಾರಿದ್ರೆ ತಾನು ಅಲ್ಪ ಸ್ವಲ್ಪ ಪ್ರತಿರೋಧ ಒಡ್ಬೇಕಲ್ಲ, ಅದಕ್ಕಾಗಿ ಪಾಕ್ ಗಡಿ ಭಾಗದಲ್ಲಿ ಬಂದು ನಿಂತಿವೆ ಆ ರಾಷ್ಟ್ರದ ಸೇನಾ ಬಂಕರ್ಗಳು, ಜೊತೆಗೆ ಯುದ್ಧ ವಿಮಾನಗಳು, ಅದರಲ್ಲೂ ಪಾಕ್ ನೆಚ್ಚಿಕೊಂಡ F-16. ಅಷ್ಟಕ್ಕೂ ಈ F-16 ಯುದ್ಧ ವಿಮಾನ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿತ್ತು. ಭಾರತದ ಭಯದಿಂದಾಗಿ ಅಮೆರಿಕಾಗೆ ಜಿ ಹುಜೂರ್ ಅಂತಾನೆ ಅಂದ್ಕೊಂಡು ಬಂದ ಪಾಕಿಗೆ ಬಕ್ಷೀಸಿನ ತರ ಅಮೆರಿಕ ನೀಡಿದ್ದು ಈ F-16 ಯುದ್ಧ ವಿಮಾನವನ್ನ. ಅದು ಆಗ ಪಾಕಿಸ್ತಾನ ಕೊಟ್ಟ ನೆವ ನಿಜಕ್ಕೂ ನಗು ತರಿಸುವಂತದ್ದು, ಉಗ್ರರ ದಮನಕ್ಕಾಗಿ ಅಂತ. ಹಾಗಾಗಿ ಈ F-16 ನೀಡುವಾಗ ಅಮೆರಿಕ ಕಂಡೀಷನ್ ಹಾಕಿದೆ, ನೀವು ಇದನ್ನ ಕೇವಲ ಉಗ್ರರ ವಿರುದ್ಧ ಹೋರಾಟಕ್ಕಾಗಿ ಮಾತ್ರ ಬಳಸಬೇಕು ಅಂತ. ಇದಕ್ಕೆ ಆಗ್ಲಿ ಸರ್ ಅಂತ ತಲೆಯಾಡಿಸಿತ್ತು ಪಾಕಿಸ್ತಾನ. ಇನ್ನೊಂದು ತಮಾಷೆ ಸಂಗತಿ ಅಂದ್ರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಟಕ್ಕೆ ಕೋಟಿ ಡಾಲರ್ ಅನುದಾನವನ್ನ ಅಮೆರಿಕದಿಂದ ಪಡೆದುಕೊಂಡಿದೆ ಈ ಪಾಪಿ ಪಾಪರ್ ಪಾಕಿಸ್ತಾನ. ಅಷ್ಟಕ್ಕೂ F-16 ಶಕ್ತಿ ಏನು ಅನ್ನೋ ಬಗ್ಗೆ ನೋಡೋದಾದ್ರೆ F-16 ತಾಕತ್ತು. ಇನ್ನು F-16 ತಾಕತ್ತು ವಿಶೇಷಗಳು ಏನು ಅನ್ನೋದನ್ನ ನೋಡೋದಾದ್ರೆ ಇದರ ಉತ್ಪಾದನೆ ಮಾಡಿದ್ದು ಅಮೆರಿಕದ ಜನರಲ್ ಡೈನಾಮಿಕ್ಸ್. ತಯಾರಿಕಾ ವರ್ಷ 1973. ಬೆಲೆ $18.8 ದಶಲಕ್ಷ. ಗರಿಷ್ಠ ತೂಕ 19.2 ಟನ್. ಕ್ರೀವ್ ಒಬ್ಬರು. ಉದ್ದ 15.06 ಮೀಟರ್. ಅಗಲ 9.96 ಮೀಟರ್. ಎತ್ತರ 4.88 ಮೀಟರ್. ಟ್ರ್ಯಾಕ್ 20 ಟಾರ್ಗೆಟ್. ರೇಂಜ್ 4217 ಕಿಲೋಮೀಟರ್. ಹಾಗೆ ಡಾಗ್ ಫೈಟಿಂಗ್ ನಲ್ಲಿ ಎಕ್ಸ್ಪರ್ಟ್ ಈ F-16. ಈ F-16ಗೆ ಪರ್ಯಾಯ ಅಂತ ಈಗಾಗಲೇ ಭಾರತ ಇದಕ್ಕಿಂತ ಅಪ್ಪ ಎನಿಸಿದ ರಫೇಲ್ ಯುದ್ಧ ವಿಮಾನಗಳನ್ನ ರಷ್ಯಾದಿಂದ ಕೊಂಡಿದೆ ಭಾರತ. ಅದಾಗಿರ್ಲಿ, ಇಂಡಿಯಾದ ಬತ್ತಿಲಿಕೆಯಲ್ಲಿದೆ ಈ F-16 ಅನ್ನ ಚಿಟಿಕಿ ಹೊಡೆಯೋದ್ರಲ್ಲಿ ಉಡಿಸ್ ಮಾಡಬಲ್ಲ S-400. ಹಾಗೆ ನೋಡಿದ್ರೆ ಭಾರತದ ಬಳಿ ಇರುವ ಘಾತಕ ಏರ್ ಡಿಫೆನ್ಸ್ ಸಿಸ್ಟಮ್ S-400. ಈ S-400 ಇರೋದೇ ಕೇವಲ 4 ದೇಶಗಳ ಬಳಿ: ರಷ್ಯಾ, ಭಾರತ, ಚೀನಾ ಹಾಗೂ ಟರ್ಕಿ. ಈಗ ಚೀನಾ ಕೂಡ ಇದನ್ನ ಖರೀದಿಸೋಕೆ ಮುಂದಾಗಿದೆ ಅನ್ನೋದು ಬೇರೆ ಮಾತು. S-400 ಪವರ್. ಇನ್ನು ಈಗಾಗಲೇ ನಾವು ಹೇಳಿದಂಗೆ ನಮ್ಮ S-400 ಯಾವ ಮಟ್ಟಿಗೆ ಎಫೆಕ್ಟಿವ್ ಅನ್ನೋದನ್ನ ನೋಡೋದಾದ್ರೆ ಶತ್ರು ಕ್ಷಿಪಣಿಗಳನ್ನ ಕ್ಷಣ ಮಾತ್ರದಲ್ಲಿ ನೆಲಕುರುಳಿಸುವ ಸಾಮರ್ಥ್ಯದ ಈ S-400 ಅನ್ನ ಭಾರತಕ್ಕೆ ಕೊಟ್ಟಿದ್ದು ರಷ್ಯಾ. ಈ ಸ್ಥಳದಿಂದ ಸ್ಥಳಕ್ಕೆ, ಮೇಲ್ಮೈನಿಂದ ಗಗನಕ್ಕೆ ಚಿಮ್ಮೋ ಕ್ಷಿಪಣಿ ವ್ಯವಸ್ಥೆ ಈ S-400. ಶತ್ರು ಯುದ್ಧ ವಿಮಾನ, ಡ್ರೋನ್, ಕ್ರೂಸ್ ಕ್ಷಿಪಣಿ ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಯಂತಹ ವಿವಿಧ ವೈಮಾನಿಕ ಟಾರ್ಗೆಟ್ಗಳನ್ನು ಪ್ರತಿಬಂಧಿಸುವುದಲ್ಲದೆ ನಾಶಪಡಿಸುವ ಶಕ್ತಿಯನ್ನ ಈ S-400 ಹೊಂದಿದೆ. ಇಷ್ಟೆಲ್ಲ ತಾಕತ್ತನ್ನ ಹೊಂದಿದ ಈ S-400ಗೆ ಪಾಕ್ನ F-16 ಯಾವ ಲೆಕ್ಕ ಹೇಳಿ? ಈ S-400ಗೆ ಯಾವ ಪರಿ ಪಾಪಿ ಪಾಕಿಸ್ತಾನ ಬೆದರಿದೆ ಅಂದ್ರೆ ಇದನ್ನ 1600 ಕಿಲೋಮೀಟರ್ ದೂರ ರಹಸ್ಯ ಪ್ರದೇಶದಲ್ಲಿ ಅಡಗಿಸಿಟ್ಟಿದೆಯಂತೆ. ಎಲ್ಲಿ ಭಾರತದ ಕಣ್ಣಿಗೆ ಇದು ಬಿದ್ದು ಧೂಳಿಪಟ ಆಗ್ಬಿಡುತ್ತೋ ಅನ್ನೋ ಭಯದಿಂದ. ಇದನ್ನು ನೆಚ್ಚಿಕೊಂಡ್ರೆ ಕಷ್ಟವಾದಿತ್ತು ಅನ್ನೋ ಆತಂಕದಿಂದ ಪಾಕ್ ಚೀನಾದ JF-17 ಅನ್ನ ಕೂಡ ಸೇಫ್ಟಿಗೆ ಇಟ್ಕೊಂಡಿದೆ. ಇದು ಭಾರತದ ಸಿಂಹಶಕ್ತಿ ಎದುರು. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭವಾದರೆ ಪಾಕಿಸ್ತಾನದ ಬಳಿ ಇರೋದು ದೊಡ್ಡ ಬಲ ಅಂತಂದ್ರೆ
ಅದು ಅಮೆರಿಕ ಕೊಟ್ಟಿರೋ F-16. ಆದರೆ ಭಾರತಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಪಾಕಿಸ್ತಾನದ ಬಳಿ ಇರುವ F-16 ಯಾವುದಕ್ಕೂ ಕೂಡ ಸರಿಸಾಟಿಯಲ್ಲ. ಯಾಕೆ ಅನ್ನೋದನ್ನು ವಿವರಿಸುತ್ತೆ ಈ ವರದಿ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧ ಕಾರ್ಮೋಡ. F-16 ನೆಚ್ಚಿದ ಪಾಕ್ಗೆ ಕಾದಿದೆ ಆ ಶಾಕ್. ಪೆಹಲ್ಗಾಮ್ನಲ್ಲಿ 26 ನಿಶಸ್ತ್ರ ಹಿಂದೂಗಳನ್ನ ಬುಲೆಟ್ನಲ್ಲಿ ಬಲಿ ಪಡೆದ ಪಾಕ್ ಪ್ರೇರಿತ ಉಗ್ರರ ರಣಶಿಕಾರಿಗಿಳಿದಿದೆ ಭಾರತ. ಒಂದ್ ಕಡೆ ಕಾಶ್ಮೀರದಲ್ಲಿ ಹೇಡಿ ಉಗ್ರರ ಭೇಟಿಯಲ್ಲಿ ಭಾರತ ಸೇನೆ ತೊಡಗಿದ್ರೆ ಗಡಿಭಾಗದಲ್ಲಿ ಉಲ್ಬಣಿಸಿದೆ ಪರಿಸ್ಥಿತಿ. ಪೆಹಲ್ಗಾಮ್ ಹಂತಕರು ಹಾಗೂ ಅವರ ಹಿಂದಿರೋರನ್ನ ಹುಡುಕಿ ಕತೆ ಮುಗಿಸೋದಾಗಿ ಪ್ರಧಾನಿ ಮೋದಿ ಸಂಕಲ್ಪ ತೊಟ್ಟಿದ್ದೇ ತಡ. ಅದರ ತೊಡಗಿದೆ ಪಾಕ್ ತೊಡೆ, ತನಗಿನ್ನ ಉಳಿಗಾಲ ಇಲ್ಲ ಅಂತ. ಇತ ದೆಹಲಿಯಲ್ಲಿ ಮೋದಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದಷ್ಟು ಅತ್ತ ಪಾಕ್ನಲ್ಲಿ ಹೆಚ್ಚುತ್ತಿದೆ ಎದೆಬಡಿತ. ಯಾವ ಟೈಮ್ನಲ್ಲಾದ್ರೂ ಭಾರತದ ಕ್ಷಿಪಣಿಗಳು ಕರಾಚಿ ತನಕ ಬಂದು ಅಪ್ಪಳಿಸಬಹುದು ಅಂತ ರಾತ್ರಿ ಪೂರ್ತಿ ನಿದ್ದಗಿಟ್ಟಿದ್ದು ಪಾಕ್ ನಾಯಕರು. ಭಾರತ ಯುದ್ಧ ಸಾರಿದ್ರೆ ತಾನು ಅಲ್ಪ ಸ್ವಲ್ಪ ಪ್ರತಿರೋಧ ಒಡ್ಬೇಕಲ್ಲ, ಅದಕ್ಕಾಗಿ ಪಾಕ್ ಗಡಿ ಭಾಗದಲ್ಲಿ ಬಂದು ನಿಂತಿವೆ ಆ ರಾಷ್ಟ್ರದ ಸೇನಾ ಬಂಕರ್ಗಳು, ಜೊತೆಗೆ ಯುದ್ಧ ವಿಮಾನಗಳು, ಅದರಲ್ಲೂ ಪಾಕ್ ನೆಚ್ಚಿಕೊಂಡ F-16. ಅಷ್ಟಕ್ಕೂ ಈ F-16 ಯುದ್ಧ ವಿಮಾನ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿತ್ತು. ಭಾರತದ ಭಯದಿಂದಾಗಿ ಅಮೆರಿಕಾಗೆ ಜಿ ಹುಜೂರ್ ಅಂತಾನೆ ಅಂದ್ಕೊಂಡು ಬಂದ ಪಾಕಿಗೆ ಬಕ್ಷೀಸಿನ ತರ ಅಮೆರಿಕ ನೀಡಿದ್ದು ಈ F-16 ಯುದ್ಧ ವಿಮಾನವನ್ನ. ಅದು ಆಗ ಪಾಕಿಸ್ತಾನ ಕೊಟ್ಟ ನೆವ ನಿಜಕ್ಕೂ ನಗು ತರಿಸುವಂತದ್ದು, ಉಗ್ರರ ದಮನಕ್ಕಾಗಿ ಅಂತ. ಹಾಗಾಗಿ ಈ F-16 ನೀಡುವಾಗ ಅಮೆರಿಕ ಕಂಡೀಷನ್ ಹಾಕಿದೆ, ನೀವು ಇದನ್ನ ಕೇವಲ ಉಗ್ರರ ವಿರುದ್ಧ ಹೋರಾಟಕ್ಕಾಗಿ ಮಾತ್ರ ಬಳಸಬೇಕು ಅಂತ. ಇದಕ್ಕೆ ಆಗ್ಲಿ ಸರ್ ಅಂತ ತಲೆಯಾಡಿಸಿತ್ತು ಪಾಕಿಸ್ತಾನ. ಇನ್ನೊಂದು ತಮಾಷೆ ಸಂಗತಿ ಅಂದ್ರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಟಕ್ಕೆ ಕೋಟಿ ಡಾಲರ್ ಅನುದಾನವನ್ನ ಅಮೆರಿಕದಿಂದ ಪಡೆದುಕೊಂಡಿದೆ ಈ ಪಾಪರ್ ಪಾಕಿಸ್ತಾನ. ಅಷ್ಟಕ್ಕೂ F-16 ಶಕ್ತಿ ಏನು ಅನ್ನೋ ಬಗ್ಗೆ ನೋಡೋದಾದ್ರೆ F-16 ತಾಕತ್ತು. ಇನ್ನು F-16 ತಾಕತ್ತು ವಿಶೇಷಗಳು ಏನು ಅನ್ನೋದನ್ನ ನೋಡೋದಾದ್ರೆ ಇದರ ಉತ್ಪಾದನೆ ಮಾಡಿದ್ದು ಅಮೆರಿಕದ ಜನರಲ್ ಡೈನಾಮಿಕ್ಸ್. ತಯಾರಿಕಾ ವರ್ಷ 1973. ಬೆಲೆ $18.8 ದಶಲಕ್ಷ. ಗರಿಷ್ಠ ತೂಕ 19.2 ಟನ್. ಕ್ರೀವ್ ಒಬ್ಬರು. ಉದ್ದ 15.06 ಮೀಟರ್. ಅಗಲ 9.96 ಮೀಟರ್. ಎತ್ತರ 4.88 ಮೀಟರ್. ಟ್ರ್ಯಾಕ್ 20 ಟಾರ್ಗೆಟ್. ರೇಂಜ್ 4217 ಕಿಲೋಮೀಟರ್. ಹಾಗೆ ಡಾಗ್ ಫೈಟಿಂಗ್ ನಲ್ಲಿ ಎಕ್ಸ್ಪರ್ಟ್ ಈ F-16. ಈ F-16ಗೆ ಪರ್ಯಾಯ ಅಂತ ಈಗಾಗಲೇ ಭಾರತ ಇದಕ್ಕಿಂತ ಅಪ್ಪ ಎನಿಸಿದ ರಫೇಲ್ ಯುದ್ಧ ವಿಮಾನಗಳನ್ನ ರಷ್ಯಾದಿಂದ ಕೊಂಡಿದೆ ಭಾರತ. ಅದಾಗಿರ್ಲಿ, ಇಂಡಿಯಾದ ಬತ್ತಿಲಿಕೆಯಲ್ಲಿದೆ ಈ F-16 ಅನ್ನ ಚಿಟಿಕಿ ಹೊಡೆಯೋದ್ರಲ್ಲಿ ಉಡಿಸ್ ಮಾಡಬಲ್ಲ S-400. ಹಾಗೆ ನೋಡಿದ್ರೆ ಭಾರತದ ಬಳಿ ಇರುವ ಘಾತಕ ಏರ್ ಡಿಫೆನ್ಸ್ ಸಿಸ್ಟಮ್ S-400. ಈ S-400 ಇರೋದೇ ಕೇವಲ 4 ದೇಶಗಳ ಬಳಿ: ರಷ್ಯಾ, ಭಾರತ, ಚೀನಾ ಹಾಗೂ ಟರ್ಕಿ. ಈಗ ಚೀನಾ ಕೂಡ ಇದನ್ನ ಖರೀದಿಸೋಕೆ ಮುಂದಾಗಿದೆ ಅನ್ನೋದು ಬೇರೆ ಮಾತು. S-400 ಪವರ್. ಇನ್ನು ಈಗಾಗಲೇ ನಾವು ಹೇಳಿದಂಗೆ ನಮ್ಮ S-400 ಯಾವ ಮಟ್ಟಿಗೆ ಎಫೆಕ್ಟಿವ್ ಅನ್ನೋದನ್ನ ನೋಡೋದಾದ್ರೆ, ಶತ್ರು ಕ್ಷಿಪಣಿಗಳನ್ನ ಕ್ಷಣ ಮಾತ್ರದಲ್ಲಿ ನೆಲಕುರುಳಿಸುವ ಸಾಮರ್ಥ್ಯದ ಈ S-400 ಅನ್ನ ಭಾರತಕ್ಕೆ ಕೊಟ್ಟಿದ್ದು ರಷ್ಯಾ. ಈ ಸ್ಥಳದಿಂದ ಸ್ಥಳಕ್ಕೆ, ಮೇಲ್ಮೈನಿಂದ ಗಗನಕ್ಕೆ ಚಿಮ್ಮೋ ಕ್ಷಿಪಣಿ ವ್ಯವಸ್ಥೆ ಈ S-400. ಶತ್ರು ಯುದ್ಧ ವಿಮಾನ, ಡ್ರೋನ್, ಕ್ರೂಸ್ ಕ್ಷಿಪಣಿ ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಯಂತಹ ವಿವಿಧ ವೈಮಾನಿಕ ಟಾರ್ಗೆಟ್ಗಳನ್ನು ಪ್ರತಿಬಂಧಿಸುವುದಲ್ಲದೆ ನಾಶಪಡಿಸುವ ಶಕ್ತಿಯನ್ನ ಈ S-400 ಹೊಂದಿದೆ. ಇಷ್ಟೆಲ್ಲ ತಾಕತ್ತನ್ನ ಹೊಂದಿದ ಈ S-400ಗೆ ಪಾಕ್ನ F-16 ಯಾವ ಲೆಕ್ಕ ಹೇಳಿ? ಈ S-400ಗೆ ಯಾವ ಪರಿ ಪಾಕಿಸ್ತಾನ ಬೆದರಿದೆ ಅಂದ್ರೆ, ಇದನ್ನ 1600 ಕಿಲೋಮೀಟರ್ ದೂರ ರಹಸ್ಯ ಪ್ರದೇಶದಲ್ಲಿ ಅಡಗಿಸಿಟ್ಟಿದೆಯಂತೆ. ಎಲ್ಲಿ ಭಾರತದ ಕಣ್ಣಿಗೆ ಇದು ಬಿದ್ದು ಧೂಳಿಪಟ ಆಗ್ಬಿಡುತ್ತೋ ಅನ್ನೋ ಭಯದಿಂದ. ಇದನ್ನು ನೆಚ್ಚಿಕೊಂಡ್ರೆ ಕಷ್ಟವಾದೀತು ಅನ್ನೋ ಆತಂಕದಿಂದ ಪಾಕ್ ಚೀನಾದ JF-17 ಅನ್ನ ಕೂಡ ಸೇಫ್ಟಿಗೆ ಇಟ್ಕೊಂಡಿದೆ. ಇದು ಭಾರತದ ಸಿಂಹಶಕ್ತಿ ಎದುರು ಇರುವೆ ಬಲದಂಗೆ.